ಜುಗುಳದಲ್ಲಿ ಸಿದ್ದೇಶ್ವರ ಶ್ರೀಗಳ ತೃತೀಯ ಗುರುನಮನ ಮಹೋತ್ಸವ. ಜುಗುಳ ಗ್ರಾಮಸ್ಥರು ಪುಣ್ಯವಂತರು. ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು. ಜುಗುಳ ಗ್ರಾಮಸ್ಥರ ಭಕ್ತಿಗೆ ಮನಸೋತ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳು ಜುಗುಳ ಗ್ರಾಮವನ್ನ ತಮ್ಮ ತವರೂರು ಎಂದು ಬಣ್ಣಿಸಿದ್ದರು. ಅದರಂತೆ ಸಿದ್ದೇಶ್ವರ ಶ್ರೀಗಳು ಸಹ ಈ ಗ್ರಾಮದ ಮೇಲೆ ಅಪಾರವಾದ ಪ್ರೀತಿ ಹೊಂದಿದ್ದರು. ಕಳೆದ 75 ವರ್ಷಗಳಿಂದ ಇಬ್ಬರು ಶ್ರೀಗಳು ತಮ್ಮ ಪ್ರವಚನದ ಮುಖಾಂತರ ಇಲ್ಲಿ ಜ್ಞಾನದ ಹೊಳೆಯನ್ನೇ ಹರಿಸಿದ್ದು, ಇಲ್ಲಿಯ ಗ್ರಾಮಸ್ಥರು ನಿಜಕ್ಕೂ ಧನ್ಯರು ಎಂದು ಕನ್ನೇರಿ ಸಿದ್ದಗಿರಿ ಸಂಸ್ಥಾನ ಮಠದ ಜಗದ್ಗುರು ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ. ಮಲ್ಲಿಕಾರ್ಜುನಪ್ಪಗಳು ಆಗಲೇ ನಮ್ ಗೌಡ ಹೇಳಿದ 75 ವರ್ಷ ಆತ್ ನಿಮ್ ಊರಿಗೆ ಆಧ್ಯಾತ್ಮಿಕ ಪರಂಪರೆ ಇದೇನು ಸಾಣದಲ್ಲಪ್ಪ. 75 ವರ್ಷ ಒಂದು ಊರೊಳಗ ಒಂದು ಅಧ್ಯಾತ್ಮ ಪರಂಪರೆ ನಿರಂತರವಾಗಿ ಸಾಕೊಂಡು ಬರ್ತೈತಿ. 75 ವರ್ಷದಾಗ 2003 ತನಾನು ಅಪ್ಪಗಳು 2022 ತನಾನು ಬರ್ಕೋತಾಗಾರ ಅಂದ್ರ ನಿಮ್ದೇನ್ ಭಾಗ್ಯ ಕಡಿಮೆ ಇಲ್ಲ. ಜುಗುಳದವ್ರು ಇನ್ನ 4 ಜನ್ಮ ಹೋದ್ರು ಇದು ಕಡಿಮೆ ಆಗುದಿಲ್ಲ ನಿಮ್ಮೂರಾಗ. ಯಾಕಂದ್ರ ಮಹಾತ್ಮರು ಎಲ್ಲಿ ನಿಂತಾರಲ್ಲ, ಡಬ್ಬ್ಯಾನ ಕರ್ಪೂರ ತೀರ್ ಹೋದ್ರು ಸಹಿತ ಕರ್ಪೂರದ ವಾಸನೆ ಹೋಗುದಿಲ್ಲ. ನಿಮ್ ತಿಳಿತಂತ ಡಬ್ಬ್ಯಾನ ಕರ್ಪೂರ ಹೋಗಿರ್ಬೇಕು, ಆದ್ರ ವಾಸನೆ ಹೋಗುದಿಲ್ಲ. ಹಂಗ ಮಹಾತ್ಮರು ಇಲ್ಲಿ ಇರ್ಲಿಕ್ಕಿಲ್ಲ, ಆದ್ರ ಅವ್ರ ತಪಸ್ಸಿನ ಬಲ ಅಂತ ಒಂದ್ ಇರ್ತೈತಲ್ಲ, ಅದು ಈ ಊರ್ ಬಿಟ್ಟು ಎಲ್ಲೂ ಹೋಗುದಿಲ್ಲ. ಅಂತ ತಪೋಬಲ ನಿಮ್ ಊರಿಗೆ ಐತಿ ಅಂತ ತಿಳ್ಕೊಂಡ ನೀವು ನೋಡ್ರಲ್ಲ. ಈ ಹುಡುಗರು ಕೂಡ್ಕೊಂಡು ಇಷ್ಟು ಮಾಡೋ ಹುಡುಗರ ಹಿಂಗ್ ಮಾಡಿರಿ ಅಂದಾಗ ದೊಡ್ಡವ್ರು ಕೂಡಿದ್ರೆ ಏನಾಗ್ತಿತ್ತು, ಗ್ರೌಂಡ ಸಾಲ್ತಿದ್ದ. ಅವರು ಬುಧವಾರ ದಿನಾಂಕ 31ರಂದು ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ತೃತೀಯ ಗುರುನಮನ ಮಹೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು. ಪ್ರತಿಯೊಬ್ಬರು ಪ್ರಾಮಾಣಿಕತೆಯಿಂದ ಜೀವನ ಸಾಗಿಸಿ ಶ್ರದ್ಧೆ ಭಕ್ತಿಯಿಂದ ಗುರು ಹಿರಿಯರನ್ನು ತಂದೆ ತಾಯಿಗಳನ್ನು ಗೌರವದಿಂದ ಕಾಣಬೇಕು. ವಿದ್ಯಾರ್ಥಿಗಳು ಸುಳ್ಳು ಮಾತನಾಡದೆ ಪ್ರಾಮಾಣಿಕತೆ ಬೆಳೆಸಿಕೊಳ್ಳಬೇಕು. ಇದೇ ಸಂದೇಶವನ್ನು ಸಿದ್ದೇಶ್ವರ ಶ್ರೀಗಳು ಜಗತ್ತಿಗೆ ನೀಡಿದ್ದಾರೆ. ಇದನ್ನು ಪಾಲನೆ ಮಾಡಿದಾಗ ಮಾತ್ರ ಅವರಿಗೆ ಗುರುನಮನ ಸಲ್ಲಿಸಿದಂತಾಗುತ್ತದೆ ಎಂದರು. ನಿಮ್ಮೂರ್ದು ಹೇಳ್ಬೇಕಂದ್ರ ಕೆಟ್ಟ ಸೋಟು ಮಂದಿ ಊರಿದ್ವು ಅಪ್ಪ, ಹೌದು ಅಲ್ಲ? ಜೋಗಳ ಒಂದೇ ಅಲ್ಲ, ಈ ಹೊಳೆಸಾಲ ಊರುಗಳಂದ್ರ ಆ ಒಳಗಿನ ಮಂದಿ ಅಂದಿದ್ರು ಒಂದು ಕಾಲಕ್ಕೆ. ಹೊಳೆಸಾಲದವ್ರ ವಿರುದ್ಧ ಕಟ್ಕೊಂಡ್ರಂದ್ರೆ ಯಾವಾಗ ಮಹಾಪೂರ್ ಬಂದಾಗ ತಲೆ ಒತ್ತಿ ಮುಳುಗಿಸಿ ನುಗ್ಗಿಸ್ತಾರಂತ ಅಂತಿದ್ರ. ಅವಾಗ ಒಂದ್ ಕಾಲ್ ಇರ್ತಿದ್ವು. ನಿಮ್ಗೆ ಏನ ಈ ಪೀಳಿಯವ್ರು ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ, ಯಾಕ್ರ ಮುಂದ್ ಕೂತಿರ್ಲ ಮುದುಕರಿಗೆ ಎಲ್ಲ ಗೊತ್ತೈತಿವ್ರಿ. ಈ ಊರವ್ರು ಹೆಸರು ತೆಗಿಯಾಕ ಸಹಿತ ಅಂದಿತ್ತು ಮಂದಿ, ಅಂತ ಊರಿದು. ಈಗ ಈ ಹೊಳೆಸಾಲ ಹಂಗ ಇತ್ತು, ಮುಂದ ಕಿತ್ತೂರ್ನು ಹಂಗ ಇತ್ತು. ಈ ಊರಾಗ ಸ್ವಾಮಿಗಳು ಸಹಿತ ಬರಕ್ ಅಂತಿದ್ರು. ದೊಡ್ಡವ್ರ ಆಶೀರ್ವಾದ ಮಾಡ್ತಾರ, ಹುಡುಗರು ಮಾಡಂತಾರ. ಅಪ್ಪಗಳದು ಅಷ್ಟು ಪ್ರೀತಿ ಈ ಊರಿನ ಮ್ಯಾಗ. ಜೀವಗಳಂದ್ರ ಮಾತಾ ಬರ್ತಿದ್ದಿಲ್ಲ ಅವ್ರಿಗೆ ಮತ್ತೊಂದು ಮಾತಾಡ್ಬೇಕಂದ್ರ. ಯಾಕಂದ್ರ ಈ ಊರವ್ರದು ಋಣನೂ ಅಷ್ಟೇ ಐತಿ. ಅಪ್ಪಗಳ ಪ್ರೀತಿ ವಿಶ್ವಾಸ ಇವ್ರ ಮ್ಯಾಲ. ಅಂಥ ಜೀವಗಳಿದು ಅಧ್ಯಾತ್ಮದ ತವರೂರು. ನಮ್ಮ ಅಜ್ಜವ್ರ ಆಗಳೆ ಅಂದಂಗ, ಬಸವಲಿಂಗ ಶ್ರೀಗಳ ಅಂದಂಗ, ನೀವು ನಿಶ್ಚಿತವಾಗಿನೂ ಸಹಿತ ನಮಗ್ ಹೆಂಗ ಬಳುವಳಿಯಾಗಿ ಬಂದೈತಿ, ಹಾಗೆ ನಿಮಗೂ ಸಹಿತ ಇದು ಬಳುವಳಿಯಾಗಿ ಬಂದದ್ದು ಆಧ್ಯಾತ್ಮಿಕ ಪರಂಪರೆ. ಜೂಗುಳದವ್ರಿಗೆ ಆಗ್ಲಿ, ಇಲ್ಲಿ ಅಕ್ಕಪಕ್ಕದವ್ರು ಮಂಗಾವತಿಯವರೇ ಇರ್ಲಿ, ಶಾಪುರದವರೇ ಇರ್ಲಿ, ಶಿರಗುಪ್ಪವರೇ ಇರ್ಲಿ, ಕಾಗೋಡ, ಇದು ಬಳುವಳಿಯಾಗಿ ಬಂದದ್ದು ನಿಮಗೂ ಸಹಿತ. ಆದ್ದರಿಂದ ಈ ಪರಂಪರೆಯನ್ನ ಮುಂದೆ ನಡೆಸ್ಕೊಂಡು ಹೋಗುದು ನಿಮ್ದೆಲ್ಲರದು ಕರ್ತವ್ಯ. ತಾವೆಲ್ಲರೂ ಈ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು, ಹುಡುಗ್ರೆ ತಿಳಿದಿದ್ದಿಲ್ಲ, ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ. ಈ ಸಂದರ್ಭದಲ್ಲಿ ಅಪ್ಪಗಳನ್ನ ನೆನೆಸೋದು, ಎಷ್ಟು ನೆನೆಸಿದ್ರು ನಮಗ್ ಬರೀ ಅವ್ರ ನೆನಪಾದು ಅಂದ್ರೆ ಯಾರು ಇಲ್ಲ, ಕಣ್ಣಾಗ ನೀರು ಬರ್ತಿರ್ತ. ಅಂಥ ಅಪ್ಪಗಳು ಮನೆಯೊಳಗ, ಅಪ್ಪಗಳು ಮನೆಯವರು ಜನ್ಮ ಕೊಟ್ಟಂತ ತಂದೆ ತಾಯಿ ತೀರ್ಕೊಂಡ್ರು ಸಹಿತ ಹಿಂಗೆಂದು ಹೊಳ್ಳಿ ನೋಡ್ಲಿಲ್ಲ. ಅಂಥ ವೈರಾಗ್ಯ ವಿರಕ್ತಿ ಇವತ್ತರ ಸ್ವಾಮಿಗಳು ಮದಿನ ಹೋಯ್ತು ಮಠದಾಗ ತುಂಬ್ಕೋತಾರ. ಆದ್ರೆ ಅಪ್ಪಗಳು ಮಾತ್ರ ನಿಜವಾದ ವೈರಾಗಿ ಹೇಗಿರ್ಬೇಕು ಅನ್ನೋದು ನಮ್ಗೆ ಕಲಿಸಿದ್ರು, ನಾವು ಅವರಿಂದ ಕಲ್ತೀವಿ. ಅಂಥ ಪುಣ್ಯಾತ್ಮರ ಪುಣ್ಯ ಸ್ಮರಣೆಯನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ. ಯಾಕೆ ಮಾಡೋದು ಅಂದ್ರ ನಾವು ಮರ್ತ ಏನಾರ ದಾರಿ ತಪ್ಪಬಾರ್ದು ಅಂತ ಅವ್ರ ಮಾತುಗಳನ್ನ ನೆನಪಿಸ್ಕೊಂಡ್ರೆ ನಮಗ ಜೀವನಕ್ಕ ಬಾಳಿನ ಬುದ್ಧಿ ಆಗ್ತಾವು ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡದ್ದಕ್ಕಾಗಿ
ನಮ್ಮನ್ನ ಕರೆದಿರಿ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಈ ಆಧ್ಯಾತ್ಮಿಕ ಪರಂಪರೆಯನ್ನ ಏನ್ರಪ್ಪ ಜೋಳದವ್ರು ನೀವು ಪರಂಪರೆಯಿಂದ ಮುಂದಿನ ವರ್ಷ ಇದೆಲ್ಲ ತುಂಬಕ್ ಹಂಗಾಗ್ಬೇಕು. ವಿಜಯಪುರ ಜ್ಞಾನಯೋಗಾಶ್ರಮದ ಪರಮಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿ ಮಾತನಾಡಿ, ಜುಗುಳ ಗ್ರಾಮದಲ್ಲಿ ಕಳೆದ 3 ವರ್ಷಗಳಿಂದ ಗುರುನಮನ ಮಹೋತ್ಸವ ಆಚರಿಸುತ್ತಿದ್ದೀರಿ. ಇದಕ್ಕೆ ದಾನಿಗಳು ಮುಂದೆ ಬಂದಿದ್ದು, ಬರುವ ವರ್ಷ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಇಲ್ಲಿಗೆ ಪಾದಾರ್ಪಣೆ ಮಾಡಿ 75 ವರ್ಷ ಪೂರ್ಣಗೊಳ್ಳಲಿದ್ದು, ಇದರ ಸ್ಮರಣಾರ್ಥವಾಗಿ ಅದ್ದೂರಿ ಕಾರ್ಯಕ್ರಮವನ್ನು ಆಚರಿಸೋಣವೆಂದರು. ಆದ್ರೆ ಇನ್ನೂ ಒಬ್ಬ ಸಣ್ಣ ಹುಡುಗನ ಕಲ್ಲಿ ಕೂಡ ಅವರು ಹೋಗ್ಯಾರಂತ ಯಾರಿಗೂ ಅಂತಿಲ್ಲ, ಅವ್ರು ಅದಾರ ಅನ್ನಂಗಿದೆಯಲ್ಲ. ಇದಕ್ಕ ಬದುಕು ಅಂತಾರ. ಅಂತ ಬದುಕನ್ನ ಸಾಹಿತ್ಯದವರು ಈ ಶತಮಾನದ ಸಂತರಾದ ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರು. ಹುಟ್ಟುವಾಗ ಹೆಸರು ಇರುವುದಿಲ್ಲ, ಹುಟ್ಟುವಾಗ ಯಾರ್ದು ಹೆಸರು ಇಲ್ಲ, ಸಾಯುವಾಗ ಉಸುರ ಇಲ್ಲ. ಹುಟ್ಟುವಾಗ ಹೆಸರಿಲ್ಲ, ಸಾಯುವಾಗ ಉಸುರಿಲ್ಲ. ಸಾಯುವಾಗಲೇ ಮನುಷ್ಯ ಸುಮ್ಮನೆ ಸತ್ತು ಹೋಗ್ತಾನೆ. ಹೇಗೆ ಸಾಯ್ತಾನ ಅಂತ ಕೇಳಿದ್ರೆ, ಇವತ್ತ ಸಾಯ್ತಾನ, ನಾಳೆಗೆ ಅವನ ಮರೆತು ಬಿಡ್ತಾರೆ. ಆದ್ರೆ ಮಹಾತ್ಮರು ಸಂತರು ಹೇಗೆ ಬದುಕ್ತಾರ ಲೋಕದೊಳಗಂದ್ರೆ, ಸದಾ ಸ್ಮರಣೀಯರಾಗ್ತಾರ. ಸದಾ ಅವರ ಬದುಕು, ಅವರ ನೆನವು, ಅವರ ಜ್ಞಾನ ಈ ಜಗತ್ತಿನ ಮಾನಸದಲ್ಲಿ ಸದಾ ಉಳಿತದಲ್ಲ, ಅವರಿಗೆ ಮಹಾತ್ಮರ ಬದುಕು ಅಂತಾರ. ಹಾಗೆ 3 ವರ್ಷಗಳಾದರೂ ಕೂಡ 3 ವರ್ಷದ ಮಗುವಿನ ಮನಸ್ಸಿನಲ್ಲಿ ಸ್ಥಿರಸ್ಥಾಯಿಯಾದವರು ಯಾರಂದ್ರೆ ಪೂಜ್ಯ ಗುರುದೇವರಾದ ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರು. ನಾನು ಮೊನ್ನೆ ಒಂದು 3 ವರ್ಷದ ಮಗು ಇತ್ತು, ಅವ್ರ ಅಪ್ಪಳ ಶಿಷ್ಯರು ಬಂದಿದ್ರು. ನಾವು ಅಪ್ಪಗಳು ನೋಡಿರಿ ಅನ್ನೋದು ಕೇಳಿದಾಗ ಅವ್ರು ಹೇಳಿದ್ರು, ನಮ್ಮ ಅಜ್ಜಾರು ನೋಡ್ಕೊಂಡು ಬಂದ್ರಪ್ಪ, ನಾವು ನೋಡಿದೆವು ತಂದಾಗ ಆ ಹುಡುಗ 3 ವರ್ಷದ ಹುಡುಗ ಹೇಳಿದ, ನಾನು ನೋಡಿ ನನ್ನ 3 ವರ್ಷದ. ಅಲ್ಲ, ನೀ ಯಾವಾಗ ನೋಡಿ ಅಂದ್ರೆ, ನಾನು ದಿನಾಲು ಮೊಬೈಲಲ್ಲಿ ಅವ್ರ ಪ್ರವಚನ ಕೇಳ್ತೀನಿ ಅನ್ನಂತ ಮಾತನ್ನ 3 ವರ್ಷದ ಹುಡುಗ ಹೇಳಿನಲ್ಲ. ಇದು ಮಹಾತ್ಮರ ಬದುಕುವ ರೀತಿ. ಹಾಗೆ ಜಗತ್ತಿಗೆ ಮಹಾತ್ಮರು ಸಂತರು ಬರ್ತಾರ. ಹೇಗೆ ಬರ್ತಾರ ಅಂತ ಕೇಳಿದ್ರೆ, ನಾವು ಜಗತ್ತಿಗೆ ಬಂದೇವಿ, ನಾವು ಬಂದೇವಿ, ಇಲ್ಲಿ ನಾವು ಹೋಗ್ತೇವಿ, ನಾವು ಒಂದು ಸ್ವಲ್ಪ ಜನ ಇರ್ತೇವಿ, ಬಂದೇವಿ, ಸ್ವಲ್ಪ ಬದುಕ್ತೇವಿ, ಹೋಗ್ತೇವಿ. ಆದ್ರೆ ಜನ ನಮ್ಮನ್ನ ಮರಿತದೆ. ಪಿಕೆಬಿಎಸ್ ಅಧ್ಯಕ್ಷ ಅಣ್ಣಾಸಾಬ್ ಪಾಟೀಲ್ ಶ್ರೀಗಳನ್ನು ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸೂಚನೆಯನ್ನ ಕೊಟ್ಟಿದ್ದಾರೆ. ಗುರು ವರ್ಷ 2026 ವೈಕುಂಠ ಏಕಾದಶಿ ಡಿಸೆಂಬರ್ 20 ಬರ್ತಿದ್ರು. ಕಾರ್ಯಕ್ರಮಕ್ಕೂ ಮೊದಲು ಬೆಳಗ್ಗೆ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರದ ಮೆರವಣಿಗೆ ಗ್ರಾಮದ ಎಲ್ಲ ಬೀದಿಗಳಲ್ಲಿ ಸಂಚರಿಸಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಅಶೋಕ್ ಸುಂಕೆ, ಅಶೋಕ್ ಕಾಗ್ವಾಡೆ, ಚಿದಾನಂದ ಮಿಣಚಿ ಮತ್ತು ಕಲ್ಲಪ್ಪ ಘಟ್ಗೆ ದಂಪತಿಗಳು ತಲಾ 51,000ದಂತೆ ದೇಣಿಗೆ ನೀಡಿದ್ದು ಅವರನ್ನು ಸನ್ಮಾನಿಸಲಾಯಿತು. ಜೊತೆಗೆ ಮುಂದಿನ ವರ್ಷದ ಕಾರ್ಯಕ್ರಮಕ್ಕೆ ರಿತೇಶ್ ಪಾಟೀಲ್, ಮನೋಹರ್ ಪಾಟೀಲ್, ಕಲ್ಲಪ್ಪ ಘಾಟ್ಗೆ ಮತ್ತು ಡಾಕ್ಟರ್ ಮಲ್ಲೇಶ್ ಕಾಗ್ವಾಡೆ ಇವರು ತಲಾ 51,000ದಂತೆ ದೇಣಿಗೆ ಘೋಷಣೆ ಮಾಡಿದರು. ಇವರನ್ನು ಸ್ವಾಮೀಜಿಗಳು ಗೌರವಿಸಿದರು. ಸಾನ್ನಿಧ್ಯವನ್ನು ಪರಮಾನಂದವಾಡಿ ಗುರುದೇವ ಬ್ರಹ್ಮಾನಂದ ಮಠದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಶ್ರೀಗಳು, ಕಾಗವಾಡ ಗುರುದೇವಾಶ್ರಮದ ಯತೀಶ್ವರಾನಂದ ಶ್ರೀಗಳು, ಸದಲ್ಗಾ ಗೀತಾಶ್ರಮದ ಡಾಕ್ಟರ್ ಶ್ರದ್ಧಾನಂದ ಶ್ರೀಗಳು, ಟಾಕಳೆ ಗುರುದೇವಾಶ್ರಮದ ಶಿವದೇವ ಶ್ರೀಗಳು, ತಿಕೋಟ ವಿರಕ್ತ ಮಠದ ಚನ್ನಮಲ್ಲಿಕಾರ್ಜುನ ಶ್ರೀಗಳು ವಹಿಸಿದರು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪಿಕೆಬಿಎಸ್ ಅಧ್ಯಕ್ಷ ಅಣ್ಣಾಸಾಬ್ ಪಾಟೀಲ್, ಅನಿಲ್ ಕಡೋಲೆ, ತಾತ್ಯಾಸಾಬ್ ಪಾಟೀಲ್, ಸಿದ್ದಗೌಡ ಪಾಟೀಲ್, ಪ್ರಕಾಶ್ ಪಾಟೀಲ್, ನರಸಿಂಗ್ ಮಿಣಚಿ, ಕಿರಣ್ ಮಿಣಚಿ, ರುದ್ರಗೌಡ ಪಾಟೀಲ್, ಬಸವರಾಜ್ ನಂದಾಳೆ, ಚಿದಾನಂದ್ ಪಾಟೀಲ್, ರಾಜು ಮಿರ್ಜೆ ಸೇರಿದಂತೆ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗ್ರಾಮಸ್ಥರು ಶ್ರಮಿಸಿದರು.
ಕಾರ್ಯಕ್ರಮದಲ್ಲಿ ಜುಗು, ಶಹಪುರ್ ಮತ್ತು ಮಂಗಾವತಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಗ್ರಾಮದ ಎಲ್ಲ ಶಾಲೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಮಹಾಪ್ರಸಾದ ನೆರವೇರಿತು. ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ತಾಳೆ.